ಈ ವರ್ಷ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಯಾವಾಗ ನೆರವೇರಿಸಬೇಕು? ನಮಗೆ ಮುಂದಿನ ವಾರ ಅಕ್ಟೋಬರ್ 20, 21, 22 ದೀಪಾವಳಿ ಹಬ್ಬ ಬರ್ತಾ ಇದೆ. ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ನಾವು ಅಮಾವಾಸ್ಯೆ ಟೈಮಿಂಗ್ಸಲ್ಲಿ ನೋಡಿಕೊಂಡು ಸಂಜೆ ವೇಳೆ ಪೂಜೆಯನ್ನು ನೆರವೇರಿಸಬೇಕು. ಈ ವರ್ಷ ನಮಗೆ ಅಮಾವಾಸ್ಯೆ ಟೈಮಿಂಗ್ಸು ದೀಪಾವಳಿಯಲ್ಲಿ ಯಾವಾಗ ಬರ್ತಾ ಇದೆ ಅಂತ ನೋಡೋದಾದರೆ, ಸೋಮವಾರ ಮಧ್ಯಾಹ್ನ 3:44 ಮಂಗಳವಾರ ಸಂಜೆ 5:45 ಅಮಾವಾಸ್ಯೆ ಟೈಮಿಂಗ್ಸ್ ಅನ್ನೋದು ಇರುತ್ತೆ. ಈ ಸಮಯದ ಮಧ್ಯೆ ನಾವು ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬೇಕು. ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ನಾವು ಸಂಜೆ ವೇಳೆ ನೆರವೇರಿಸಿದ್ರೆ ಉತ್ತಮ ಶುಭ ಫಲಗಳನ್ನು ಪಡಿಬೋದು. ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ದೇವಿ ರಾತ್ರಿ ವೇಳೆ ಭೂಲೋಕವನ್ನು ಸಂಚಾರ ಮಾಡ್ತಾ ಇರ್ತಾಳೆ. ಆದ್ದರಿಂದ ಈ ದೀಪಾವಳಿಯನ್ನು ನಾವು ಯಾವಾಗಲೂ ಸಂಜೆ ವೇಳೆ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ತೀವಿ. ಈ ವರ್ಷ ನಾವು ಸೋಮವಾರ ಸಂಜೆ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬೇಕು. 5:45 8:15 ಒಳಗಡೆ ಪ್ರದೋಷ ಕಾಲದಲ್ಲಿ ಈ ಪೂಜೆಯನ್ನು ನೆರವೇರಿಸಿದ್ರೆ ಉತ್ತಮ ಫಲಗಳನ್ನು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧ ಮಡಿಬಟ್ಟೆಯನ್ನು ಉಟ್ಟು ಲಕ್ಷ್ಮೀ ದೇವಿಯ ಕಳಶವನ್ನು ಸ್ಥಾಪನೆ ಮಾಡಿ ಸೋಮವಾರ ಸಂಜೆ 5:15 ನಂತರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾ ಉತ್ತಮ. ನೈವೇದ್ಯಗಳನ್ನು ಮಾಡಿಟ್ಟು ಲಕ್ಷ್ಮೀ ದೇವಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಸಂಜೆ ನೆರವೇರಿಸಬೇಕು.